ನಮ್ಮ ಟಾಮಿ ನೋಡ್ರಿ ಹಂಗ ಬಂದ್ ಅಡ್ಡಾಡೋದು ಆ ದಿನ ಮೇಲೆ ಬಂದಿನ ಹೊಲಕ್ಕೆ ಟಾಮಿ ಎಲ್ಲ ವ್ಯೂಸ್ ಹೆಂಗಿರ್ತೈತಿ ನೋಡ್ರಿ ಹೊಲದಾಗ. ನಾವು ನೀರ್ ತುಂಬಾಕ್ ಬಂದಿನಿ ಕ್ಯಾನ್ ತಗೊಂಡ. ನಮ್ಮ ಅಣ್ಣನೂ ಬಂದ್ ಕೂತಾನ ಇಲ್ಲಿ ನೋಡ್ರಿ. ಜಲ್ದಿ ಅವಂಗೆ ಸಂಸಾರ ಹತ್ತು ಬಿಟ್ಟೈತಿ. ಹಾಯ್ ಬ್ರೋ, ಹೌ ಆರ್ ಯು? ನಮಸ್ಕಾರ. ಯಾವಾಗ ಬಂದ್ರಿ? ಅರ್ಧ ಗಂಟೆ ಆಯ್ತು. ಇಲ್ಲೇ ಕೂತ್ಬಿಟ್ಟಿದ್ರಿ? ಕುತ್ಕೋಬೇಕು ಅನ್ನಿಸ್ತು, ಕೂತ್ಕೊಂಡೆ. ಯಾಕೋ ಇಂಜಿನ್ ಹೀಟ್ ಆಗೋಗ್ಬಿಟ್ಟಿರಂಗಿದ್ಯಲ್ಲ. ಹಲೋ, ಹೌ ಆರ್ ಯು? ಟೈಮ್ ಜಸ್ಟ್ 9ರಿಂದ 10 ಆಗೈತಿ. ಬಿಸಿಲು ನೋಡ್ರಿ ಎಷ್ಟಾಗೈತಿ. ಬಿಸಿಲಾಗ ಸಾಯೋದೈತಿ. ಇವತ್ತು ವಾಕಿಂಗ್ ಮಾಡಕ್ಕೆ ಸ್ವಲ್ಪ ಬೇರೆ ಕಡೆ ಬಂದೀನಿ. ಅಲ್ಲೇ ನಮ್ಮ ಮನೆ ಮುಂದೆ ಅಡ್ಡಾಡ್ತಿದ್ದೆ ಡೈಲಿ. ಸೊ ಅದಕ್ಕೆ ಬೇರೆ ಕಡೆ ಬಂದೀನಿ. ಇಲ್ಲಿ ನೋಡ್ರಿ ಹೆಂಗೆ ಕಾಣತೈತಿ. ಸೊ ಈ ಕಡೆ ಬಂದೀನಿ ಹಿಂಗೆ ಮಾಡ್ಕೋತ 2-3 ದಿನ ಹೊರಗೆ ಹೋಗಿದ್ದೆ. ನಾನು ವಿಡಿಯೋನು ಮಾಡೋಕೆ ಆಗ್ತಿರ್ಲಿಲ್ಲ. ಭಾಳ ಅಂದ್ರೆ ಭಾಳ ಬ್ಯುಸಿ ಇದ್ದೆ. ಸೊ ಗಾಡಿ ಮೇಂಟೈನ್ ಮಾಡ್ಬೇಕಂತಂದ್ರೆ ಟೈಮ್ ಇರ್ತಿರ್ಲಿಲ್ಲ. ವಿಡಿಯೋ ಮಾಡೋಕ್ಕಾಗಲಿ, ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿ. ಮತ್ತು ಆ ಕಡೆ ನೆಟ್ವರ್ಕ್ನೂ ಇರಲಿಲ್ಲ ಕರೆಕ್ಟಾಗಿ ವಿಡಿಯೋ ಎಡಿಟ್ ಮಾಡ್ಬೇಕಂತಂದ್ರೆ. ಸೊ ಅದಕ್ಕೆ ನಾ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಮಾಡೋಕ್ಕೂ ಆಗಲಿಲ್ಲ. ನೋಡಿರಿ, ಈ ಕಡೆ ವಾಕಿಂಗ್ ಮಾಡ್ಕೋತ ಬಂದೀನಿ. ಈಗ ಎದ್ದೀನಿ. ಅಷ್ಟು ರೆಡಿ ಮಾಡಿ ಗಾಡಿನೂ ಕೆಲಸ ಕಳಿಸಿದೆ. ಸೊ ಈಗ ನಾನು ರೆಡಿ ಆಗ್ಬೇಕು. ರೆಡಿ ಗಿಡಿ ಆಗಿ ಇವತ್ತು ಕೆಲಸ ಇದ್ರೆ ಹೋಗೋದು, ಇಲ್ಲ ಅಂತಂದ್ರೆ ಇಲ್ಲ. ಸೊ ಅಷ್ಟು ದಿನ ಬ್ಯುಸಿ ಆಗಿದೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಜಸ್ಟ್ ಇದ್ದೀನಿ. ರೆಡಿ ಗಿಡಿ ಆಗ್ಬೇಕಂದ್ರೆ ಲೇಟ್ ಆಕೈತಿ. ರಾತ್ರಿ ಸ್ವಲ್ಪ ಲೇಟ್ ಮಾಡಿ ಮಕ್ಕೊಂಡಿದ್ದೆ. ಗಾಡಿನೂ ಇಲ್ಲಿ ರೆಡಿ ಅಲ್ಲತ್ತದ ಕೆಲ್ಸಕ್ಕೆ ಹೋಗಾಕ. ಸೊ ಗಾಡಿ ಗಿಡಿ ಕೆಲ್ಸಕ್ಕೆ ಹೋಗಿ ನಾನು ರೆಡಿ ಆಗ್ಬೇಕು. ಬ್ರಷ್ ಮಾಡ್ಕೋತ ವಾಕಿಂಗೇ ಮಾಡತ್ತೀನಿ. ಸೊ ವಾಕಿಂಗ್ ಮಾಡ್ಕೋತ ನೀರು ತುಂಬಾಕೊಂತೀನಿ. ನೀರು ತುಂಬ್ಕೊಂಡು ಬರ್ತೀನಿ. ಅಲ್ಲಿ ನೀರಿಂದ ಇದು ಐತಿ. ಸೊ ನೀರು ತುಂಬ್ಕೊಂಡು ಬರ್ತೀನಿ. ಕಾಡ್ಲಿ ತುಂಬ ಹೋಗ್ಬೇಕು. ನೀರು ತುಂಬಕ್ಕೆ ಬಂದೀನಿ ಕ್ಯಾನ್ ತಗೊಂಡ. ನಮ್ಮ ಅಣ್ಣನೂ ಬಂದು ಕೂತಾನ ಇಲ್ಲಿ ನೋಡ್ರಿ. ನನ್ಕಿಂತ ಜಲ್ದಿ ಅವಂಗೆ ಸಂಸಾರ ಹತ್ತು ಬಿಟ್ಟೈತಿ. ಹಾಯ್ ಬ್ರೋ, ಹೌ ಆರ್ ಯು? ನಮ್ಮ ಅಣ್ಣ ಹಾಯ್ ಮಾಡು ಬ್ರೋ. ಹಾಯ್ ಹಲೋ, ಹೌ ಆರ್ ಯು? ನೋಡ್ರಿ, ಮನ್ಯಾಗ ಇದ್ದಕ್ಕಿಸಿಂದ ಏನೇನು ಕೆಲಸ ಮಾಡೋದು ಪಾಳೆ ಬಂದೈತಿ. ನೀರು ಎತ್ಕೊಂಡು ಹೊಂಟೀನಿ. ಸಾಕೈತಿ ನೋಡ್ರಿ. ನಮ್ಮ ಟಾಮಿ ಭಾಳ ದಿನದ ಮೇಲೆ ಹೊಲಕ್ಕೆ ಬಂದೀನಿ. ಅದಕ್ಕೆ ನಮ್ಮ ಟಾಮಿ ಓಡ್ ಬರೋದೈತಿ. ಎಲ್ಲ ಗೋಧಿ ಕಡೆ ಆತಾರ. ಸೊ ನಮ್ಮವ್ವ ಕೆಲಸ ಮಾಡತ್ತಾಳಲ್ಲಿ ನೋಡ್ರಿ. ನಮ್ಮ ಟಾಮಿ ಹಿಂಗೆ ಅಡ್ಡಾಡತೈತಿ. ಸೊ ಸಾಯಂಕಾಲ ವ್ಯೂಸ್ ಹೆಂಗಿರ್ತೈತಿ ನೋಡ್ರಿ ಹೊಲದಾಗ. ಸನ್ಸೆಟ್ನು ಆಲತೈತಿ. ಸೊ ನಮ್ಮ ಟಾಮಿ ನೋಡ್ರಿ ಹೆಂಗೆ ಬಂದು ಅಡ್ಡಾಡತೈತಿ. ಭಾಳ ದಿನದ ಮೇಲೆ ಬಂದಿನ ಹೊಲಕ್ಕೆ. ಸೊ ಟಾಮಿ ಅಲ್ಲೆಲ್ಲ ನಮ್ಮವ್ವ ಇದು ಮಾಡತ್ತಾಳ. ಸೊ ಇದೆಲ್ಲ ಕಬ್ಬಿತ್ತು ಪಟ್ಟಿ. ಸೊ ಇದನ್ನೆಲ್ಲ ತೆಗೆದ್ಬಿಟ್ಟಿವಿ. ಈಗ ಎಲ್ಲ ಖಾಲಿನೇ ಐತಿ. ಒಂದು ವ್ಯೂಸ್ ಹೆಂಗೆ ಕಾಣತೈತಿ ನೋಡ್ರಿ. ಭಾರಿ ಮಸ್ತ್ ಅನ್ಸತೈತಿ. ಭಾರಿ ಬೆಸ್ಟ್ ಫೀಲಿಂಗ್. ಈ ಕಡೆ ಬಂದ್ರೆ ಒಂಥರಾನೇ ಖುಷಿ ಇರ್ತೈತ್ರಿ. ಯಾಕೇನೋ ಗೊತ್ತಿಲ್ಲ. ಏನೋ ಒಂಥರ ಮನ್ಸಿಗೆ ಶಾಂತಿ ಸಿಗ್ತೈತಿ ಈ ಕಡೆ ಅಡ್ಡಾಡಕ್ಕೆ ಬಂದೇವತ್ತಂದ್ರೆ. ನೋಡ್ರಿ, ನಮ್ಮ ಟಾಮಿನೂ ಭಾಳ ಖುಷಿ ಆಗ್ಬಿಟ್ಟಾನ ಇವತ್ತು. ನನಗೆ ಭಾಳ ದಿನದ ಮೇಲೆ ನೋಡ್ಯಾನಲ್ಲ, ಅದಕ್ಕೆ ಭಾಳ ಖುಷಿ ಆಗ್ಯಾನ. ನೋಡ್ರಿ, ಇಲ್ಲೆಲ್ಲ ಗೋಧಿ ಹಾಕ್ಯಾರ. ಸೊ ಇದನ್ನ ಕಡೆ ಆತಾಳ ನಮ್ಮವ್ವ. ಇಲ್ಲೇ ಕೆಲಸ ಮಾಡತ್ತಾಳ ನೋಡ್ರಿ. ಅಲ್ಲಿ ನಮ್ಮವ್ವ ಕೆಲಸ ಮಾಡತ್ತಾಳ. ಅಂಕೋಲತ್ತಾಳ ನೋಡ್ರಿ. ಇಲ್ಲೆಲ್ಲ ಹಂಗ ಬಿಟ್ಟಾರ. ಇಲ್ಲಿ ನೋಡ್ರಿ, ಕಡದ್ ಎಲ್ಲ ಹಂಗ ಇಟ್ಟಾರ. ಸೊ ಇದನ್ನ ಇದರಲ್ಲೇ ಕಟ್ಟಬೇಕ್ರಿ. ಪುಳಿ ಕಟ್ಟೋದು ಅಂತ ಹೇಳಂತಾರ. ಸೊ ಈಗ ನಾ ಪುಳಿ ಕಟ್ತೀನಿ. ಇಲ್ಲಿ ನೋಡ್ರಿ, ಇವೆಲ್ಲ ಸಾಲಕ್ಕೆ ಕಡದ್ ಇಟ್ಟು ಹೋಗ್ಯಾರ. ಸೊ ಇದನ್ನ ಪುಳಿ ಕಟ್ಟಬೇಕ. ಇದರಲ್ಲೇ ಪುಳಿ ಕಟ್ತಾರ. ಸೊ ನಾ ಕಟ್ತೀನಿ. ಈಗ ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ನನಗೆ ಕಟ್ಟಕ್ಕೆ ಬರಂಗಿಲ್ಲ. ಇದು ನಾ ಕೆಲಸನೂ ಮಾಡಿಲ್ಲ ಈ ಥರ. ಇದರಲ್ಲೇ ಕಟ್ತೀನಿ, ಟ್ರೈ ಮಾಡ್ತೀನಿ. ನಮ್ಮವ್ವ ಹೇಳ್ಕೊಡ್ತಾಳ ಇದನ್ನ ಹೆಂಗ ಕಟ್ತಾರ ಅಂತ ಹೇಳಿ. ಆಕಿ ತೋರಿಸ್ತಾಳ ನೋಡ್ರಿ. ನೀವು ಯಾವ ರೀತಿ ಕಟ್ತಾರ ಅಂತ ಹೇಳಿ ತೋರಿಸ್ತಾಳ. ನೋಡ್ರಿ ತಗೊಂಡ. ಇಷ್ಟು ಈಸಿ. ಎಷ್ಟು ಈಸಿ ಕಟ್ಟಾತಾಳ ನೋಡ್ರಿ ನಮ್ಮವ್ವ. ಮುಗೀತಾ? ಮುಗೀತು. ಇಷ್ಟೇ ಕಟ್ಟೋದು. ಈಗ ನಾ ಕಟ್ತೀನಿ ನೋಡ್ರಿ ಎಲ್ಲ. ಈಗ ಜಸ್ಟ್ ಕೆಲಸ ಮುಗಿತಾ. ಎಲ್ಲ ಪುಳಿಗಳು ಕಟ್ಟಿದೀವಿ. ಇಲ್ಲಿ ನೋಡ್ರಿ, ಎಲ್ಲ ಕಟ್ಟಿದೀವಿ. ಈಗ ರಾತ್ರಿ ಆಗಾಕ ಬತ್ತಾ. ಇಲ್ಲಿ ನೋಡ್ರಿ. ಸೊ ಟಾರ್ಚ್ ಹಚ್ಚಿನ ಅಂತೇಳಿ ಸ್ವಲ್ಪ ಬೆಳಕು ಕಾಣತೈತಿ. ಇಲ್ಲಿ ನೋಡ್ರಿ, ಈಗ ಎಲ್ಲ ಎಲ್ಲ ಕೆಲಸ ಮುಗಿತಾ. ಮತ್ತು ಸಾಕಾಗೈತಿ. ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಊಟ ಮಾಡಿ ಫಸ್ಟ್ ಕ್ಲಾಸ್ ಮಕ್ಕೋತೀನಿ. ಮತ್ತು ವಿಡಿಯೋ ಎಡಿಟ್ ಮಾಡ್ಬೇಕಾ. ಭಾಳ ಅಂದ್ರೆ ಭಾಳ ಸಾಕಾಗೈತಿ. ಈಗಿನ ತನಕ ಕೆಲಸ ಮಾಡ್ತಾಳ್ರಿ ಡೈಲಿ. ನೋಡ್ರಿ, ಈ ಟೈಮ್ ತನಕ ಕೆಲಸ ಮಾಡ್ತಾಳೆ ಡೈಲಿ. ಸಾಕಾಗಿರ್ತೈತಿ ಆಕಿಗೂ. ಸೊ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಒಬ್ಬಾಕಿ ಅದಾಳ. ಸೊ ನನ್ನ ಹೆಂಡತಿ ಬರುತ್ತೆ, ನಾನು ಆಕಿ ಹಾಗೆ ಮಾಡಾಕಿ
ಏನು ಮಾಡೋದ್ರಿ, ಮಾಡ್ತಾಳ್ರಿ. ಬ್ಯಾಡತ್ತಂದ್ರೆ ಕೇಳಂಗಿಲ್ಲ, ಮಾಡ್ತಾಳೆ ನೋಡ್ರಿ. ಈಗಿನ ತನಕ ಕೆಲಸ ಮಾಡತ್ತಾಳ, ಬರತ್ತಾಳ. ಈಗ ಆಕೆಗೂ ಸಾಕಾಗಿರ್ತೈತಿ, ಏನು ಮಾಡಕ್ಕೆ ಬರಂಗಿಲ್ಲ, ಮಾಡ್ತಾಳಾದ್ರು. ಇಂಥ ಹೊಲದಾಗ ನಮ್ಮ ಅಪ್ಪ ಈಗಾದರೂ ಕೆಲಸ ಮಾಡತ್ತಾರ. ಈಗ ಅಂತೇಳಿ ಮುಂದೆ ಲೈಫ್ದಾಗ ಸಕ್ಸಸ್ ಆದತ್ತಂದ್ರೆ ನಾ ಇಂಥದೇ ಹೊಲ ಇಲ್ಲಿ ನೋಡ್ರಿ, ಇಲ್ಲಿಂದ ಪೂರ ಅಲ್ಲಿ ತನಕ ಹೊಲ ಐತಿ ದೊಡ್ಡದ. ಅಂಥದೇ ಹೊಲದಾಗ ಅವ್ರ ಹೆಸರಲ್ಲೇ ಮಾಡಿ ಅವ್ರಿಗೆ ರಾಜರ್ತನ ಇಡಿಸ್ತೀನಿ. ನನ್ನ ಟೈಮ್ ಬತ್ತಂದ್ರೆ ನಾನು ಸಕ್ಸಸ್ ಆದತ್ತಂದ್ರೆ ಇಂಥದೇ ಒಂದು ದೊಡ್ಡ ಹೊಲ ತೊಗೋತೀನಿ. ಹೊಲ ತೊಗೊಂಡಾದ್ರೆ ಫಾರ್ಮ್ ಹೌಸ್ ಮಾಡ್ತೀನಿ. ನಮ್ಮಪ್ಪ ಪೀಸ್ಫುಲಿ ಇರ್ಬೇಕು, ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು, ಆ ಥರ ನೋಡ್ಕೋತೀನಿ. ಲೈಫ್ ಚಲೋ ಆಯ್ತಂದ್ರೆ ಸೊ ಆ ಟೈಮಿಗೋಸ್ಕರನೇ ಇಷ್ಟೆಲ್ಲ ಮಾಡತ್ತೀನಿ. ಸೊ ಅವ್ರಿಗೋಸ್ಕರನ ಇಷ್ಟೆಲ್ಲ ಮಾಡತ್ತೀನಿ. ಬಟ್ ಈಗಿನ ಟೈಮ್ ಭಾಳ ಅಂದ್ರೆ ಭಾಳ ಖರಾಬ್ ಐತಿ, ಏನೂ ಇಲ್ಲ ಪ್ರೆಸೆಂಟಿಗೆ. ಸ್ವಲ್ಪ ನೋಡ್ರಿ, ಮಾಡೇ ಮಾಡ್ತೀನಿ, ಅದಂತೂ ಕನ್ಫರ್ಮ್. ಇವತ್ತಿನ ವ್ಲಾಗ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ಸ್.